ಅತಿಥಿ ಉಪನ್ಯಾಸಕ ಹುದ್ದೆಗಾಗಿ ನಕಲಿ ಪಿಎಚ್ಡಿ ಪ್ರಕರಣ ಸಂಬಂಧ ಸಿಕ್ಕಿ ಬೀಳೋ ಭಯಕ್ಕೆ ಕೆಲಸ ಬಿಡ್ತಿದ್ದಾರೆ ಅತಿಥಿ ಉಪನ್ಯಾಸಕರು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಹಾವೇರಿ ಸೇರಿ ವಿವಿಧ ಕಾಲೇಜಿನ 15ಕ್ಕೂ ಉಪನ್ಯಾಸಕರು ರಿಸೈನ್ ಮಾಡಿದ್ದಾರೆ. ನಕಲಿ ಪಿಎಚ್ಡಿ ಬಗ್ಗೆ ಸುವರ್ಣ ನ್ಯೂಸ್ ನಿರಂತರ ವರದಿ ಬಿತ್ತರಿಸಿತ್ತು. ಅತಿಥಿ ಉಪನ್ಯಾಸಕರ ಪಿಎಚ್ಡಿ ನೈಜತೆಗೆ ಇಲಾಖೆ ಮುಂದಾಗಿದೆ. ಆರೋಗ್ಯದ ನೆಪ ಹೇಳಿ ಅತಿಥಿ ಉಪನ್ಯಾಸಕರು ತಾವಾಗೆ ರಾಜೀನಾಮೆ ಕೊಡ್ತಿದ್ದಾರೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಮಗದ ಚೌಧರಿ ಚರಣ್ ಸಿಂಗ್ ಅಣ್ಣಾಮಲೈ ವಿವಿಯಿಂದ ನಕಲಿ ಪಿಎಚ್ಡಿ ಪಡೆದಿದ್ರು. ಶಿಕ್ಷಣ ಇಲಾಖೆ ಕಠಿಣ ಕ್ರಮದ ಎಚ್ಚರಿಕೆ ಬೆನ್ನಲ್ಲೇ ತಾವಾಗಿ ರಾಜೀನಾಮೆ ನೀಡ್ತಾ ಇದ್ದಾರೆ. ಅತಿಥಿ ಉಪನ್ಯಾಸಕರ ಹುದ್ದೆಗಾಗಿ ನಕಲಿ ಪಿಎಚ್ಡಿ ಅನ್ನೋ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬಿತ್ತರಿಸಿತ್ತು. ಈಗ ಸಿಕ್ಕಿ ಬೀಳೋ ಭಯಕ್ಕೆ 15ಕ್ಕೂ ಹೆಚ್ಚು ಉಪನ್ಯಾಸಕರು ಅತಿಥಿ ಉಪನ್ಯಾಸಕರು ರಿಸೈನ್ ಮಾಡ್ತಾ ಇದ್ದಾರೆ. ಸೊ ಈ ವಿಚಾರಣೆ ಏನಿದೆ ಪ್ರಾಂಶುಪಾಲರ ಹಂತದಲ್ಲೇ ನಡೆಯುತ್ತೆ. ಪ್ರಾಂಶುಪಾಲರು 1 ತಿಂಗಳ ಒಳಗಡೆ ಅವರು ಅಭ್ಯರ್ಥಿಗಳು ಸಲ್ಲಿಸಿರುವ ಎಲ್ಲ ಪ್ರಮಾಣ ಪತ್ರಗಳನ್ನು ನೈಜತೆ ಪರಿಶೀಲನೆಗಾಗಿ ಕಳಿಸ್ಕೊಡ್ತಾರೆ. ಇದು ಯಾವ ರೀತಿ ನಡೆಯುತ್ತೆ ಅಂದರೆ ಅನುಮಾನ ಬಂದಾಗ ಅವರು ಕಳಿಸ್ಕೊಡ್ತಾರೆ. ಹೀಗಾಗಿ ನೈಜತೆ 3 ಜನ ಅಭ್ಯರ್ಥಿಗಳದ್ದು ನೈಜತೆ ಪರಿಶೀಲನೆಗಾಗಿ ಕಳಿಸ್ಕೊಟ್ಟಿದ್ದಾರೆ ಪ್ರಾಂಶುಪಾಲ ಹಂತದಲ್ಲೇ. ಆದರೆ ಒಬ್ಬರದ್ದು ಮಾತ್ರ ಮಾಹಿತಿ ಬಂದಿದೆ, ಅವರು ಸಲ್ಲಿಸಿರೋ ಪ್ರಮಾಣ ಪತ್ರಗಳು ನಕಲಿ ಪ್ರಮಾಣ ಪತ್ರಗಳು ಅಂತ ಬಂದಿದೆ. ಹಾಗಾಗ್ಬಿಟ್ಟು ಅವ್ರನ್ನ ಇದು ಮಾಡಲಾಗಿದೆ, ರಿಜೆಕ್ಟ್ ಮಾಡಲಾಗಿದೆ. ಅಂದರೆ ಇದರಲ್ಲಿ EMIS ಅಲ್ಲಿ ಅವ್ರನ್ನ ರಿಜೆಕ್ಟ್ ಮಾಡಲಾಗಿದೆ. ಅದೇ ರೀತಿ ಇನ್ನೂ ಇಬ್ಬರದು ಏನಿದೆ ನೈಜತೆ ಪರಿಶೀಲನೆಗಾಗಿ ಅವರು ಮೂಲ ದಾಖಲಾತಿಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.